ಆತ್ಮೀಯ ಸೋದರ ಸೋದರಿಯರೇ, ನಿನ್ನೆ ತರಗತಿಯಲ್ಲಿ ಯಮ ನಿಯಮ ಅಂತದ್ರ ಬಗ್ಗೆ ಮುಂದಕ್ಕೆ ಬಂದು, ಯಮ ಅಂತಂದ್ರೆ ಕೆಲವನ್ನ ಬಿಟ್ಟು ಬಿಡುವುದು, ನಿಯಮ ಅಂದ್ರೆ ಕೆಲವನ್ನ ಸಂಪಾದನೆ ಮಾಡ್ಕೋಬೇಕು ಅನ್ನೋದು. ಆ ಯಮದಲ್ಲಿ ಬಿಟ್ಟು ಬಿಡಬೇಕಾಗಿರ್ತಕ್ಕಂಥದ್ದು ಯಾವುವು ಅಂತ ಅನ್ನೋದನ್ನ ಮೊನ್ನೆ ಪ್ರಸ್ತಾಪ ಮಾಡಿದ್ವು, ಹೇಳಿದ್ವು. ಅದ್ರಲ್ಲಿ ಯಾವಪ್ಪ ಅಂತಂದ್ರೆ ಅಹಿಂಸ, ಅಸ್ಥೇಯ, ಸತ್ಯ, ಆಮೇಲೆ ಬ್ರಹ್ಮಚರ್ಯ, ಅಪರಗ್ರಹ, ಈ 5 ಇವುಗಳು ಅಭಿಮಾನ ತೊರೆದು ನೋಡಿ. ಇಲ್ಲಿ ಅಹಿಂಸಾ ಅಂದ್ರೆ ಯಾವ ಪ್ರಾಣಿಗೂ ಹಿಂಸೆ ಮಾಡದೇ ಇರುವುದು. ಅಸ್ಥೇಯ ಅಂದರೆ ಬೇರೆಯವರ ವಸ್ತುಗಳನ್ನು ಅಪಹರಿಸದೇ ಇರುವುದು. ಸತ್ಯ ಅಂದ್ರೆ ಸುಳ್ಳು ಹೇಳದೆ ಸತ್ಯವಂತನಾಗಿ ಇರುವುದು. ಆಮೇಲೆ ಬ್ರಹ್ಮಚರ್ಯ ಅಂದ್ರೆ ಜನನೇಂದ್ರಿಯ ನಿಗ್ರಹ. ಅಪರಿಗ್ರಹ ಅಂದ್ರೆ ವಸ್ತುಗಳ ಮೇಲಿನ ಅಭಿಮಾನ. ಇವನ್ನ ಬಿಡಬೇಕು. ಇವು ಮುಖ್ಯವಾಗಿರ್ತಕ್ಕಂಥದ್ರಲ್ಲಿ ಪತಂಜಲಿ ಎದುರಿರ್ತಕ್ಕಂಥ ಯಮ ನಿಯಮ. ಯಮ ಅಂತಕ್ಕಂಥದಕ್ಕೆ ಬಿಟ್ಟು ಬಿಡಬೇಕು, ನಿಯಮಗಳನ್ನು ನಾವು ಕಲಿತುಕೊಂಡು ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತದೆ. ನಿನ್ನೆ ಅದೆಲ್ಲ ಸ್ವಲ್ಪ ಪ್ರಸ್ತಾಪ ಮಾಡಿದ್ವು, ಅಲ್ಲಿಂದ ಮುಂದಕ್ಕೆ ಬರೋಣ. ಹಾಗೆ ಸತ್ಯದ ಅನುಷ್ಠಾನ. ಸತ್ಯವೆಂದರೆ ಬರೀ ಮಾತಿನ ಮಟ್ಟದ ಸತ್ಯವಲ್ಲ. ನಾವು ಸತ್ಯ ಅಂತಂದ್ರೆ ಬರೀ ಮಾಟುಗಳಲ್ಲಿ ಹೇಳೋದ್ರಲ್ಲ ಸತ್ಯವಂತನಾಗಿರಬೇಕಾ, ಸತ್ಯವನ್ನು ನುಡಿಬೇಕು ಅನ್ನೋದು ಎಲ್ಲರೂ ಹೇಳ್ತಾರೆ ಹೊರತು ಒಂದು 60%ಕ್ಕಿಂತ ಮೇಲೆ ಅಸತ್ಯದಿಂದಲೇ ನಾವೆಲ್ಲ ಜೀವನ ಮಾಡ್ತಾ ಇರೋದು. ಕೋರ್ಟು ಕಚೇರಿಗಳಲ್ಲಿ ಇದ್ದಿದ್ದು ಅಥವಾ ಏನು ಎಲ್ಲಾ ವಿಧವಾದ ಉತ್ಪ್ರೇಕ್ಷೆಗಳು ಒಳಗೊಂಡು ಹೊರಗೆ ಬೇರೊಂದು ತೋರುವ ಕಪಟ ನಡತೆಯಲ್ಲಿ, ಹೊರಗೆ ಬೇರೊಂದು ತೋರುವ ಕಪಟತ್ವದ ನಡತೆಯಲ್ಲಿ ಅಪ್ರಾಮಾಣಿಕತೆ ಮೊದಲಾದ ದೋಷಗಳೆಲ್ಲವೂ ಸತ್ಯಕ್ಕೆ ವಿರೋಧವಾದವು. ಇವೆಲ್ಲವೂ ಅಪ್ರಾಮಾಣಿಕವಾಗಿ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವುದು, ಸಂದರ್ಭಕ್ಕೆ ತಕ್ಕಂತೆ ವಿಷಯಗಳನ್ನ ಹೇಳ್ತಕ್ಕಂಥದ್ದು, ಇವೆಲ್ಲ ಸತ್ಯಕ್ಕೆ ವಿರೋಧವಾಗಿರತಕ್ಕಂಥದ್ದು. ಎಲ್ಲ ನಾಗರಿಕ ಸಮಾಜದಲ್ಲೂ ಸುಳ್ಳು ಹೇಳುವುದು ದೋಷವೆಂದು ಭಾವಿಸಲ್ಪಟ್ಟಿದೆ. ಎಲ್ಲಾ ನಾಗರಿಕ ಸಮಾಜದಲ್ಲಿಯೂ ಸಹ ಸುಳ್ಳು ಹೇಳ್ತಕ್ಕಂಥದ್ದು ನಾಗರಿಕನ ಲಕ್ಷಣವಲ್ಲ ಅನ್ನೋದು ಎಲ್ಲರೂ ಹೇಳ್ತಾರೆ, ಆದ್ರೆ ಅನುಷ್ಠಾನದಲ್ಲೇ ಇಲ್ಲ. ಆದರೆ ನಮ್ಮ ದೈನಂದಿನ ಜೀವಿತದ ಸಂಪ್ರದಾಯ ವರ್ತನೆಯಲ್ಲಿ ಎಷ್ಟೋ ಅಸತ್ಯವು ಅಡಗಿರುತ್ತದೆ. ನಮಗ್ ಗೊತ್ತಾಗದಿರೇನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗ್ ಗೊತ್ತಾಗದ ಅಸತ್ಯಗಳನ್ನ ಹೇಳ್ಕೊಂಡೇ ನಡೀತಾ ಇದ್ದೀವಿ. ಅದು ಗೊತ್ತಾಗೋದೇ ಇಲ್ಲ. ಗೊತ್ತಾಗಿರೋನೆ ಅಸತ್ಯಗಳೊಂದಿಗೆ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಅದನ್ನೆಲ್ಲ ಕಂಡು ಹಿಡಿದು ಪುನೋತ್ಪಾಟನೆ ಮಾಡುವುದು ಸಾಧಕನ ಆದ್ಯ ಕರ್ತವ್ಯ. ಅದಕ್ಕೆ ಹೇಳೋದು, ಪ್ರತಿಯೊಂದು ಮಾತು ನಾವು ಮಾತನಾಡುವುದಕ್ಕೆ ಮೊದಲು ಯೋಚನೆ ಮಾಡಿ ಮಾತನಾಡ್ಬೇಕು ಅಂತ. ಇದು ಸತ್ಯವಾ, ಇದು ಅಸತ್ಯವಾ, ಇದನ್ನ ಹೇಳಬಾರದು ಅಂತಕ್ಕಂಥದ್ದು ಯೋಚನೆ ಮಾಡಿ ಮಾತನಾಡಬೇಕು. ಇನ್ನು ನಮ್ಗೆ NR ಸುಬ್ಬರಾಯ್ ಅಂತಿದ್ರು, ಅವ್ರು ಹೇಳ್ತಾ ಇದ್ರು, ನಮಗಿಂತ ದೊಡ್ಡವರಿಗೆ ಏನಾದ್ರು ಫೋನಲ್ಲಿ ಮಾತನಾಡ್ಬೇಕಾದ್ರೂ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಬರ್ಕೊಂಡು ಎಷ್ಟು ದೊಡ್ಡವ್ರ ಹತ್ರ ನಾವು ಎಷ್ಟು ಮಾತುಗಳು ಅಷ್ಟೇ ಮಾತನಾಡ್ಬೇಕೆ ಹೊರತು ಹೆಚ್ಚಾಗಿ ಮಾತನಾಡಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ನಾವು ಯಾವ್ದಾದ್ರು ಒಂದು ವಿಷಯವನ್ನ, ವ್ಯವಸ್ಥೆಯನ್ನ ಇಂಥ ಟೈಮ್ ಬರ್ತೀನಿ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಆ ಟೈಮಿಗೆ ಅಲ್ಲಿಗೆ ಹೋಗ್ಬೇಕು. ಅಂದ್ರೆ ನಾನು ಈ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬರದೆ ಅಲ್ಲಿ ಆ ಟೈಮ್ ಹೋಗದೆ ಇದ್ರೆ ಅದು ಅಸತ್ಯವಾದಂತೇನೆ. ಆದ್ರಿಂದ ನಾನು ಆ ಸಮಯಕ್ಕೆ ಹೋಗಬೇಕಾದ್ರೆ ಎಷ್ಟೊತ್ತಾಗ್ಬೇಕು, ಏನಾಗ್ಬೇಕಂತ ಮೊದಲೇ ಕ್ಯಾಲ್ಕುಲೇಷನ್ ಆಗಿ ತಿಳ್ಕೊಂಡು ಅವ್ರಿಗೆ ಹೇಳ್ಬೇಕು. ಆದ್ರೆ ಹೇಳದಂತೆ ನಡ್ಕೊಳ್ತಕ್ಕಂಥದ್ದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅನ್ನೋದು. ಸಣ್ಣದರಿಂದ ಹಿಡಿದು ಸಣ್ಣದಿ ಮಾಡ್ತಾ ದೊಡ್ಡದಕ್ಕೂ ನಂತರ ಮಾಡುವುದಕ್ಕೆ ನೋಡಿ. ನಮ್ಮ ಅನಿಬೆಸೆಂಟ್ ಸತ್ಯದ ವ್ಯವಹಾರದ ಬಡೆ ಹೇಳ್ತಾರೆ, ಎಲ್ಲಾದ್ರೂ ಒಂದು ಫಂಕ್ಷನ್ ಮೀಟಿಂಗ್ ನಂದಿಷ್ಟು ಟೈಮ್ ಬರ್ತೀನಿ ಅಂತಂದ್ರೆ ಅವ್ರು ಮೊದಲೇ ಕ್ಯಾಲ್ಕುಲೇಷನ್ ಮಾಡೋದು. ಗಾಡಿ ಆಗ್ಲಿ ಮತ್ತೊಂದಾಗ್ಲಿ ಕರ್ಕೊಂಡು ಹೋಗೋದಕ್ಕಾದ್ರೂ ಸರಿ, ಇಲ್ಲ ಅಂತಂದ್ರೆ
ನಮ್ಮ ಆ ಮನೆಯಿಂದ ಅಷ್ಟು ದೂರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಸಿಗುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆ ಟೈಮ್ ಕರೆಕ್ಟ್ ಆಗಿ ಬಿಟ್ಟು ಹೋಗ್ತಾ ಇದ್ರು. ಸರಿಯಾಗಿ ಟೈಮ್ ಹೋಗ್. ಇದು ದೊಡ್ಡವರು ಆದ್ರೂ ಅವರ ರಕ್ತದಲ್ಲೇ ಬಂದ್ಬಿಟ್ಟಿರುತ್ತದೆ. ಯಾವುದೇ ಆಗ್ಲಿ ಹೇಳಿದಂತೆ ನಡ್ಕೋಬೇಕು. ನಾವಾದ್ರೆ ಅಯ್ಯೋ ಟ್ರಾಫಿಕ್ ಅದು ಬಿಕ್ಕು ಮನೆಯಲ್ಲಿ ಬರ್ಲಿಲ್ಲ ಆಗ್ಲಿಲ್ಲ ಅದರಿಂದ ಲೇಟ್ ಆಗೋಯ್ತು, 10 ನಿಮಿಷ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಡ್ತೀವಿ. ಅದು ಕ್ಷಮಿಸುವುದಲ್ಲ, ನಮ್ಮ ನಿಯಮಕ್ಕೆ ವಿರುದ್ಧ. ಶಿಸ್ತಿಲ್ಲ ಅಂತ ಅನ್ನೋದು. ಸಾಧಾರಣ ಮನುಷ್ಯನಿಗೆ ಅನವಶ್ಯಕವಾಗಿ ಸುಳ್ಳು ಹೇಳುವುದು ರೂಢಿಯಾಗಿದೆ. ಸಾಧಾರಣ ಮನುಷ್ಯರು ಎಲ್ಲರೂ ನಾವೆಲ್ಲ ಸಾಧಾರಣರೇ. ರೂಢಿ ಹೇಳ್ತಕ್ಕ ಅಸತ್ಯ ಹೇಳುವುದು ರೂಢಿ ಆಗೋಗ್ಬಿಟ್ಟಿದ್ದು. ಸುಳ್ಳು ಹೇಳುವುದು ಅಂದ್ರೂ ಒಂದೇ, ಅಸತ್ಯ ಅಂದ್ರೂ ಒಂದೇ. ಒಂದು ವಿಧವಾದ ಅಪ್ರಿಯ ಅಥವಾ ಅನಿಷ್ಟವಾದ ಸಂದರ್ಭಗಳಿಂದ ತಪ್ಪಿಸಿಕೊಳ್ಳಲು ಜನರು ಅನೇಕ ಸುಳ್ಳುಗಳು ಹೇಳುತ್ತಾರೆ. ಇದು ಯಾವುದಾದ್ರೂ ಒಂದು ಅನಿಷ್ಟವನ್ನು ತಪ್ಪಿಸಿಕೊಳ್ಳಬೇಕಾದ್ರೆ ಸುಳ್ಳು ಹೇಳ್ತಾರೆ. ಆ ಸುಳ್ಳನ್ನು ಮುಚ್ಚಿಕ್ಬೇಕಾದ್ರೆ ಅದ್ರ ಜೊತೆಗೆ 4-5 ಸುಳ್ಳು ಹೇಳ್ತಾರೆ. ಆ ಸುಳ್ಳು ಹೇಳೋದು ಚೆನ್ನಾಗಿ ಅನುಭವ ಇರ್ತಕ್ಕಂಥವ್ರು ಆ ಹೇಳಿದ ಸುಳ್ಳನ್ನ ಮುಚ್ಚಿಕ್ತಾರೆ. ಆ ಅನುಭವ ಇಲ್ಲದೆ ಇರತಕ್ಕಂಥವ್ರು ಹೇಳ್ಬಿಟ್ಟು ಸಿಕ್ಕಾಕ. ಸುಳ್ಳು ಹೇಳೋದು, ಸುಳ್ಳು ಹೇಳಿದ ಸುಳ್ಳನ್ನ ತಪ್ಪಿಸ್ಕೋಬೇಕಾದ್ರೆ ಬಹಳ ಅನುಭವ ಆಗಬೇಕು. ಸುಳ್ಳು ಹೇಳ್ತಕ್ಕಂಥ ಅನುಭವ ಬಂದಿರ್ಬೇಕು ಅವ್ರಿಗೆ. ಕಲಿಬೇಕು, ಕಲ್ತ್ಕೋಬೇಕು. ಆ ಮೂಲಕ ಮನಸ್ಸು ಮತ್ತು ಭಾವನೆಗಳು ಗೊಂದಲಕ್ಕೆ ಸಿಕ್ಕಿಕೊಳ್ಳುತ್ತದೆ. ಅಲ್ಲದೆ ಮಾಯೆಯಿಂದ ಪಾರಾಗುವುದಕ್ಕೆ ಬದಲು ಅದರೊಳಕ್ಕೆ ಒಳಗಾಗಿ ಇಳಿದು ಸಿಕ್ಕಿಕೊಳ್ಳಂತೆ ಆಗುತ್ತದೆ. ಒಂದು ಮಾಯೆ ಅಂತಂದ್ರೆ ಒಂದು ಸುಳ್ಳು ಹೇಳ್ಬಿಡೋದು. ಆ ಸಂದರ್ಭ ಯಾವುದೋ ಒಂದು ಕೆಲಸ ಮಾಡಿರ್ತೀವಿ, ಅದು ತಪ್ಪಿಸ್ಕೊಳ್ಳೋದಕ್ಕಾಗಿ ಸುಳ್ಳು ಹೇಳ್ಬಿಡೋದು. ನಂತರ ಆ ಸುಳ್ಳನ್ನ ನಿರೂಪಣೆ ಮಾಡ್ಕೋಬೇಕಾದ್ರೆ 5-6 ಸುಳ್ಳುಗಳು ಅದ್ರ ಜೊತೆಗೆ ಇಡೋದು. ಈ ರೀತಿ ಆಗ್ತಾ ಇದೆ ನಮ್ಮ ಜೀವನದಲ್ಲಿ. ಆದುದರಿಂದ ಯೋಗಿಯಾಗಬೇಕೆಂದಿರುವನು ರೆಪ್ಪೆ ಮುಚ್ಚದ ಎಚ್ಚರಿಕೆಯಿಂದ. ಎಷ್ಟಿದೆ ಯೋಗಿಯಾಗಬೇಕು ಅಂದ್ರೆ ರೆಪ್ಪೆ ಮುಚ್ಚದ ಎಚ್ಚರಿಕೆ. ಏನು ಅನ್ನೋದ್ರಾಗ ಸೆಕೆಂಡ್ಗಳು ರೆಪ್ಪೆ ಮುಚ್ಚೋದು. ಅದರಿಂದ ಎಚ್ಚರಿಕೆಯಿಂದ ಜೀವನ ಮಾಡುವುದನ್ನು ಕಲಿತ್ಕೋಬೇಕು. ಮೊದಲು ದೊಡ್ಡ ದೊಡ್ಡ ತಪ್ಪುಗಳನ್ನು ತೆಗೆದು ಹಾಕುತ್ತಾ ಬಂದರೆ ಆಗ ಸೂಕ್ಷ್ಮವಾಗಿ ಹುದುಗಿಕೊಂಡಿರುವ ದೋಷಗಳು ಕಣ್ಣಿಗೆ ಬಿದ್ದು ಅವುಗಳನ್ನು ಸಹ ಮೂಲೋತ್ಪಾಟನೆ ಮಾಡಲು ಅನುಕೂಲವಾಗುತ್ತದೆ. ಮೊದಲು ನಾವು ದೊಡ್ಡ ತಪ್ಪುಗಳನ್ನ ತಿದ್ದುಕೋಬೇಕು. ಆಮೇಲೆ ಮಾಡ್ತಾ ಸಣ್ಣ ತಪ್ಪೇನಪ್ಪ ಮಾಡಬಾರ್ದು ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಅವಾಗ ಬೆಳವಣಿಗೆ ಆಗುತ್ತೆ. ಇದೇನು ಮಹಾ ಅದೇನು ಮಹಾ ಅಂತ ಅಂದ್ಕೊಂಡ್ರೆ ಎಲ್ಲವೂ ಮಹಾನೇ ನಮ್ಮ ಮೇಲೆ ತಲೆ ಮೇಲೆ ಬೀಳುತ್ತೆ. ಸುಳ್ಳು ಹೇಳೋರು ನಾವು ಸುಳ್ಳುಗಾರರೇ ಆಗ್ಬಿಡ್ತೀವಿ, ಇಲ್ದಿರ ಆಗೋಗ್ಬಿಡುತ್ತೆ. ಅಲ್ಲದೆ ಸತ್ಯ ಧರ್ಮಗಳ ಅನುಷ್ಠಾನವು ಅಂತಃಸ್ಫೂರ್ತಿಯನ್ನು ಕೊಡುವ ಬುದ್ಧಿಯ ವಿಕಾಸಕ್ಕೆ ಅತ್ಯವಶ್ಯಕ. ಇಲ್ಲಿ ಅಲ್ಲ, ಸತ್ಯ ಧರ್ಮಗಳ ಅನುಷ್ಠಾನವು ಅಂತರ್ಸ್ಫೂರ್ತಿಯನ್ನು ಕೊಡುವ ಬುದ್ಧಿಯ ವಿಕಾಸಕ್ಕೆ ಅತ್ಯವಶ್ಯಕ. ಸತ್ಯ ಧರ್ಮ ವಿಕಾಸ ಅನುಷ್ಠಾನ ಮಾಡಲು ಅಂತರ್ಸ್ಫೂರ್ತಿಯು ಕೊಡುವ ಬುದ್ಧಿಯ ವಿಕಾಸಕ್ಕೆ ಅತ್ಯವಶ್ಯಕ. ನಮ್ಮ ಬುದ್ಧಿ ವಿಕಾಸವಾಗಬೇಕಾದ್ರೆ ನಾವೇನ ಸತ್ಯ ಮತ್ತು ಧರ್ಮ, ಸತ್ಯವು ವಿಕಾಸವಾಗಬೇಕಾದರೆ ನಮ್ಮಲ್ಲಿ ಸತ್ಯ ಮತ್ತು ಧರ್ಮ ಅಂತಕ್ಕಂಥದ್ದು ನಮ್ಮ ಬುದ್ಧಿ ವಿಕಾಸವಾಗಬೇಕಾದ್ರೆ ಸತ್ಯ ಮತ್ತು ಧರ್ಮ ಪಾಲನೆ ಮಾಡ್ತಾ ಇದ್ದಾಗ ನಮ್ಮ ಬುದ್ಧಿ ವಿಕಾಸವಾಗುತ್ತದೆ. ಮನಸ್ಸು ಬೇರೆ, ಬುದ್ಧಿ ಬೇರೆ. ಈ ಬುದ್ಧಿ ವಿಕಾಸವಾಗಬೇಕಾದರೆ ನಂತರ ಮುಖ್ಯವಾಗಿ ಸತ್ಯ ಮತ್ತು ಧರ್ಮ. ಧರ್ಮ ಅಂತಂದ್ರೆ ಧರ್ಮ ಅಧರ್ಮ ಯಾವುದು ಅನ್ನೋದು ನಾವು ಮನಸ್ಸು ಬರುತ್ತೆ. ಸತ್ಯ ಯಾವುದು ಅಸತ್ಯ ಯಾವುದು ಮನಸ್ಸು ಬರುತ್ತೆ. ಇವೆರಡು ಧರ್ಮ ಮತ್ತು ಸತ್ಯವನ್ನು ಅನುಷ್ಠಾನಕ್ಕೆ ಬಂದಾಗ ನಮ್ಮ ಬುದ್ಧಿ ಬೆಳವಣಿಗೆ ಆಗುತ್ತದೆ. ನೋಡಿ ಎಷ್ಟೊಂದು ಹುಷಾರಾಗಿದೆಯೋ ಹೇಳ್ತಾರೆ. ಮಾತು ನೋಡಿ ಮಾಣಿಕ್ಯ. ಅಲ್ಲಿಗೆ ಬುದ್ಧಿ ಬೆಳವಣಿಗೆ ಆಗಬೇಕಾದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಗೆ ಸತ್ಯ ಮತ್ತು ಧರ್ಮದಂತೆ ನಡ್ಕೊಳ್ಳುವುದನ್ನು ರೂಢಿ ಮಾಡಿಕೊಂಡಾಗ ನಮ್ಮ ಬುದ್ಧಿಯೂ ಬೆಳವಣಿಗೆ ಆಗುತ್ತದೆ. ಅತ್ಯವಶ್ಯಕ. ಅಸತ್ಯವು ಪ್ರಜ್ಞೆಯನ್ನು ಮಂಕು ಮಾಡಿ ಬುದ್ಧಿಯ ಸ್ಮರಣೆಯು ದೊಡ್ಡ ಆತಂಕವನ್ನು ಒಡ್ಡುತ್ತದೆ. ಅಸತ್ಯ ನಮ್ಮ ಬುದ್ಧಿಯನ್ನು ಮಂಕು ಮಾಡ್ಬಿಡುತ್ತೆ. ನೋಡಿ, ನಾವ್ ಯಾವ್ದಾದ್ರು ಒಂದು ಅಸತ್ಯ ಹೇಳಿಬಿಟ್ರೆ ಒಂದು ಸಂದರ್ಭದಲ್ಲಿ ನಂತರ ಅದನ್ನೇ ಒಂಥರ ಏನೋ ಒಂಥರ ಅವ್ರ ಮನಸ್ಸು ಒಪ್ಪಲ್ಲ. ಆ ಮನುಷ್ಯನ ಕಂಡ ತಕ್ಷಣ ಅಯ್ಯೋ ಇಂಥ ಸುಳ್ಳು ಹೇಳ್ಬಿಟ್ನೆ,
ಅಂತಕ್ಕಂಥದ್ದು ತನ್ನ ಬುದ್ಧಿ ಸಂಕುಚಿತವಾಗುತ್ತೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಆ ಒಡ್ಡುತ್ತದೆ. ಯಾರು ಆಳವಾಗಿ ಸತ್ಯಾನುಷ್ಠಾನ ಮಾಡುತ್ತಾರೆಯೋ ಅಂತವರಿಗೆ ಭ್ರಾಂತಿಯ ಮೋಡಗಳು ಆವರಿಸುವುದಕ್ಕೆ ಸಾಧ್ಯವಿಲ್ಲ. ಸತ್ಯವನ್ನು ಅನುಷ್ಠಾನ ಮಾಡಕ್ಕೆ ಅವನು ಬರ್ತಾರೋ ಭ್ರಾಂತಿ ಅಂತಕ್ಕಂಥದ್ದು ಆ ಮೋಡ ನಮಗೆ ಯಾವತ್ತೂ ಅಡ್ಡ ಬರಲ್ಲ. ಈ ಪ್ರಪಂಚಕ್ಕೆ ಮೂಲಾಧಾರವಾದ ಚೈತನ್ಯವು ಸತ್ಯ ಧರ್ಮಗಳ ಸ್ವರೂಪ. ಈ ಪ್ರಪಂಚಕ್ಕೆ ಚೈತನ್ಯ ಬರತಕ್ಕಂಥದ್ದು ಸತ್ಯ ಧರ್ಮಗಳ ಸ್ವರೂಪದ್ದು. ಅಂತಹ ಪರಮಾತ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬ ಯೋಗಿಯು ಜೀವಿತವು ಸತ್ಯ ಧರ್ಮಗಳ ತಳಹದಿಯ ಮೇಲೆ ಆಧಾರ ಕಟ್ಟಿರಬೇಕು. ಸತ್ಯ ಧರ್ಮಗಳ ಆಧಾರದ ಮೇಲೆ ಕಟ್ಟಿದೆ. ಯಾರಿಗೆ? ಯೋಗಿ ಜೀವಿತ. ಯೋಗಿಯ ಜೀವಿತ ಸತ್ಯ ಧರ್ಮಗಳ ಆಧಾರದ ಮೇಲೆ ನಿಂತಿದೆ. ಹಾಗೆಯೇ ಇದೆ. ಧರ್ಮವೆಂದರೇನು? ಪ್ರೇಮದ ಆವಿರ್ಭಾವ. ಧರ್ಮ ಎಂದರೆ ಪ್ರೇಮದ ಆವಿರ್ಭಾವ. ಪ್ರೇಮ ಅಂತಕ್ಕಂಥದ್ದು ಕಡಿಮೆ ಇರುತ್ತೋ ಅವಾಗ ಧರ್ಮವೂ ಇರಲ್ಲ. ನಾವು ಯಾರನ್ನು ಪ್ರೀತಿಸುತ್ತೇವೆಯೋ ಅವರ ವಿಷಯವಾಗಿ ಅಸತ್ಯವಾಗಿ ನಡೆದುಕೊಳ್ಳುವುದಷ್ಟೇ ಧರ್ಮವೆಂದರೂ ಪ್ರೇಮವು ಪ್ರೇಮದ ಕಟ್ಟಲೆಗೆ ವಿರೋಧವಾಗಿ ನಡೆಯುತ್ತಾ ಬಂದರೆ ಅದು ನಮ್ಮನ್ನೂ ಸಹ ಕಷ್ಟಕ್ಕೆ ಸಿಕ್ಕಿಕೊಳ್ಳುವಂತೆ ಮಾಡುವುದು ಖಚಿತ. ಯಾವಾಗ ಅಧರ್ಮದಂತೆ ನಡೆಯುವುದು ಮಾಡಿಕೊಂಡಾಗ ನಾವೆಂತದಕ್ಕೆ ಕಷ್ಟಕ್ಕೆ ಸಿಕ್ಕಿಕೊಳ್ಳುವುದು ಖಚಿತ. 4-5 ಸುಳ್ಳುಗಳು ಹೇಳಿದ್ರೆ ನಾ ಕಡೆಯಲ್ಲೇ ಸಿಕ್ಕಾಕೊಳ್ತಾನೆ. ಅವನ ಬಿಟ್ಟಾಗ ಜೀವನವನ್ನು ನಡೆಸುವುದು ಆಮೇಲೆ ಕಷ್ಟವಾಗುತ್ತೆ. ಸುಳ್ಳುಗಾರನಿಗೆ ನಂತರ ಎಲ್ಲೋ ಸಾಲ ಸಿಗಲ್ಲ. ಒಂದು ಮಾತು ಹೇಳಿದಂತರ ಕೇಳಲ್ಲ, ಯಾರು ನಂಬಲ್ಲ, ಯಾರಾದ್ರೂ ಸೇರಿಸಲ್ಲ. ಅವಾಗ ಏನಾಗುತ್ತೆ? ಜೀವನ ನಡೆಸುವುದೇ ಕಷ್ಟವಾಗುತ್ತದೆ. ಖಚಿತ. ಆದುದರಿಂದಲೇ ಮೊದಲು ಪ್ರೇಮಕ್ಕೆ ವಿರುದ್ಧವಾದ ಹಿಂಸೆಯನ್ನು ಮಾಡಕೂಡದು. ಮೊದಲು ಪ್ರೇಮಕ್ಕೆ ವಿರುದ್ಧವಾಗಿರತಕ್ಕಂತ ಹಿಂಸೆ ಮಾಡಬಾರದು ಎಂಬ ಯೋಗಶಾಸ್ತ್ರದ ಕಟ್ಟುಪಾಡು ಇರುವುದು. ಅದು ಅಷ್ಟಾಯ್ತು. ಆಮೇಲೆ ಅಸ್ಥೇಯ. ಇದ ಅಕ್ಷರಶಃ ಅರ್ಥವು ಕದಿಯಕೂಡದು ಎಂಬುದು. ಅಸ್ಥೇಯ ಅಂದ್ರೆ ಕದಿಯುವುದು, ಕದಿಯಬಾರದು, ಅದು ಕಳ್ಳತನ ಮಾಡಬಾರದು ಅನ್ನುವುದು ಅದರ ಅರ್ಥ. ಇಲ್ಲಿಯೂ ಕೂಡ ನಾವು ಇದನ್ನು ಆಳವಾಗಿ ವ್ಯಾಪಕವಾಗಿ ಅರ್ಥ ಮಾಡಿಕೊಂಡು ಇತರರಿಗೆ ಸಲ್ಲಬೇಕಾದ ಕೀರ್ತಿಯನ್ನಾಗಲಿ ಸೌಂದರ್ಯವನ್ನಾಗಲಿ ತನಗಾಗಿ ಆರಿಸುವುದು ಕೂಡ ಅಸ್ಥೇಯ. ನೋಡಿ, ಇಲ್ಲಿ ಒಂದು ಉದಾಹರಣೆ ವಿಷಯವನ್ನು ಹೇಳ್ಬೋದು. ಒಂದು ಹಾಡು ಬರೆದಿರ್ತಕ್ಕಂಥವ್ರು ಅಥವಾ ಒಂದು ಕತೆ ಬರೆದಿರ್ತಕ್ಕಂಥವ್ರು ಯಾವನೋ ಒಬ್ರು ಬರೆದಿರ್ತಾನೆ. ಹಾಡು ಉತ್ತಮವಾಗಿ ಹಾಡಿರ್ತಾನೆ, ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥದ್ದು. ಅವರು ಅದನ್ನ ಇವನ ಹೆಸರು ಹಾಕೋದು ಆ ಪುಸ್ತಕದಲ್ಲಿ. ಅವ್ರಿಗೆ ಇಷ್ಟು ಅಷ್ಟು ಅದು ಸಮೇತ ಅಸತ್ಯವೇ. ಅದನ್ನು ಮಾಡಬಾರದು. ಧರ್ಮಕ್ಕೆ ವಿರುದ್ಧವಾದದ್ದು ಆ ರೀತಿ ಮಾಡಿದ್ರೆ ಈ ಸಂದರ್ಭದಲ್ಲೂ ಕೂಡ ಮೊದಲು ಅಸ್ಥೇಯಕ್ಕೆ ವಿರೋಧವಾದ ದೊಡ್ಡ ತಪ್ಪುಗಳನ್ನು ತೆಗೆದು ಹಾಕುತ್ತಾ ಬಂದಂತೆಲ್ಲ ಇನ್ನೂ ಸೂಕ್ಷ್ಮವಾಗಿ ಹುದುಗಿಕೊಂಡಿರುವ ಆ ಸಂಬಂಧವಾದ ದೋಷಗಳು ನಮ್ಮ ಗಮನಕ್ಕೆ ಬಂದು ಅವುಗಳನ್ನು ಸಹ ಬೇರು ಸಹಿತ ಕಿತ್ತು ಹಾಕುತ್ತೇವೆ. ಆಗ ನಮ್ಮ ಮನಸ್ಸು ಗೊಂದಲದಿಂದ ವಿಮೋಚನೆ ಪಡೆದು ಪ್ರಶಾಂತ ಸ್ಥಿತಿಗೆ ಬರುತ್ತದೆ. ಅಲ್ಲಿ ಬುದ್ಧಿ ಬಂತು, ಇಲ್ಲಿ ಮನಸ್ಸು ಬಂತು. ಉತ್ತಮವಾಗಿರ್ತಕ್ಕಂಥ ಮನಸ್ಸು ನಮ್ಮ ಬೆಳವಣಿಗೆ ಆಗ್ಬೇಕಾದ್ರೂ ಹೇಳ್ತಾರೆ. ಉತ್ತಮವಾಗಿರ್ತಕ್ಕಂಥ ಬುದ್ಧಿ ಬೆಳವಣಿಗೆ ಆಗ್ಬೇಕಾದ್ರೆ ಧರ್ಮ ನಿಷ್ಠೆಯಿಂದ ಜೀವನವನ್ನ ನಡೆಸ್ತಾ ಇದ್ದರೆ ಬುದ್ಧಿ ಬೆಳವಣಿಗೆ ಆಗುತ್ತೆ. ಇಲ್ಲಿ ಉತ್ತಮ ಮನಸ್ಸು ಬೆಳವಣಿಗೆ ಆಗ್ಬೇಕಾದ್ರೆ ಹೇಳ್ತಾರೆ, ನಾವು ತಿಂತಕ್ಕಂಥ ಆಹಾರ ಇದೆಯಲ್ಲ ಅದನ್ನ 3 ಭಾಗ ಮಾಡ್ತಾರೆ. ಒಂದು ಸ್ಥೂಲ ಧಾತು, ಮಧ್ಯ ಧಾತು, ಸೂಕ್ಷ್ಮ ಧಾತು ಅಂತ 3 ಭಾಗಗಳು. ನಾವು ತಿಂತಕ್ಕಂಥ ಆಹಾರವನ್ನ 3 ಭಾಗಗಳು ಮಾಡ್ತಾರೆ ನೋಡಿ. ಸ್ಥೂಲ ಧಾತು ಅಂದ್ರೆ ಮಲವಾಗಿ ಆಚೆಗಳು ಹೊರಗೆ ಹಾಕೋದು, ಅದು ಸ್ಥೂಲ ಧಾತು. ಎರಡನೇದು ಮಧ್ಯ ಧಾತು ಅಂದ್ರೆ ರಸ, ರಕ್ತ, ಮಾಂಸ,
ಮೇಧಸ್ಸು ಅಸ್ಥಿ ವೀರ್ಯ. ಇದು ಮಧ್ಯಧಾತು. ನಾವು ತಿನ್ನುವ ಆಹಾರದಲ್ಲಿ ಇದು ಮೂರನೇ ಮಧ್ಯಧಾತು. ಇದರಲ್ಲಿ ಇವೆಲ್ಲ ಉತ್ಪತ್ತಿ ಆಗುತ್ತದೆ. ಯಾವ್ಯಾವುದು? ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ವೀರ್ಯ. ಇದು ನಾವು ತಿನ್ನುವ ಆಹಾರದಲ್ಲೇ ಇವೆಲ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು. ಇದು ಮಧ್ಯಧಾತು ಅಂತಾರೆ ಇದಕ್ಕೆ. ಆಮೇಲೆ ಸೂಕ್ಷ್ಮ ಧಾತು ಅನ್ನೋದು ಮೂರನೇ ಭಾಗ ಇದೆಯಲ್ಲ, ಅದ್ರಲ್ಲಿ ಮನಸ್ಸು ನಾಡಿಗಳ ಮೂಲಕ ಹೃದಯವು ಸೇರುತ್ತದೆ. ನೋಡು, ಸೂಕ್ಷ್ಮ ಧಾತುನಲ್ಲಿರ್ತಕ್ಕಂಥದ್ದು ಆಹಾರ ಇದೆಯಲ್ಲ, ಅದು ಮನಸ್ಸು ನಾಡಿಗಳ ಮೂಲಕ ಹೃದಯವನ್ನು ಸೇರುತ್ತದೆ. ನಾವು ತಿಂತಕ್ಕಂಥದ್ದು ಆಹಾರ ಇದೆಯಲ್ಲ, ಅದು ರಕ್ತಗತವಾಗಿ ನಾಡಿಗಳ ಮುಖಾಂತರ ಹೃದಯಕ್ಕೆ ಹೋಗಿ, ಹೃದಯ ಮುಖಾಂತರ ಮನಸ್ಸು, ಉತ್ತಮ ಮನಸ್ಸು ಬೆಳವಣಿಗೆ ಆಗುವುದಕ್ಕೆ ಸಹಾಯ ಮಾಡುತ್ತದೆ. ಅಲ್ಲಿಗೆ ಅದಕ್ಕೆ ನಮ್ಮ ತಿಸಾಕುಳ ಸೊಸೈಟಿಯಲ್ಲಿ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು. ಆ ಸಂಪಾದನೆಯನ್ನು ನೀತಿ ನಿಯಮದಿಂದ ಸಂಪಾದನೆ ಮಾಡೋದಿದ್ದಾಗ ನಮ್ಮ ಮನಸ್ಸು, ಉತ್ತಮ ಮನಸ್ಸು ಬೆಳವಣಿಗೆ ಆಗುತ್ತದೆ. ಮನಸ್ಸು ಬೆಳವಣಿಗೆ ಆಗುವುದಕ್ಕೆ ಈ ರೀತಿ, ಬುದ್ಧಿ ಬೆಳವಣಿಗೆ ಆಗಬೇಕಾದ್ರೆ ಆ ರೀತಿ ಎರಡೂ ನಮಗೆ ಬೇಕು. ಇದರಿಂದ ಈ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಜೀವನವನ್ನು ಆ ರೀತಿ ನಡೆಸುವುದಕ್ಕಾಗಿ ನಾವು ಪ್ರಯತ್ನ. ದೊಡ್ಡ ಇಲ್ಲಿ ಮನಸ್ಸು ದೊಡ್ಡ ತಪ್ಪುಗಳನ್ನ ಮೊದಲು ನಾವು ದೊಡ್ಡ ತಪ್ಪುಗಳನ್ನ ಮಾಡೋದನ್ನ ಬಿಟ್ಬಿಡ್ಬೇಕು. ಬಿಟ್ಬಿಡ್ತಾ ಮಾಡ್ತಾ ಜೀವನ ನಡೆಸ್ತಾ ಇದ್ರೆ ಸಣ್ಣ ತಪ್ಪು ಸಮೇತ ಮಾಡದಿರ ಬಿಡ್ತೀವಿ. ದಾರಿ ಸರಿಯಾದ ಮಾರ್ಗ, ಅದು ಬಿಟ್ಟರೆ ಬೇರೆ ಇಲ್ಲ. ಇಲ್ಲ. ಬ್ರಹ್ಮಚರ್ಯ. ಆಮೇಲೆ ಬ್ರಹ್ಮಚರ್ಯ ಅಂದ್ರೆ ಎಲ್ಲಾ ಅನುಷ್ಠಾನಗಳಿಗಿಂತಲೂ ಇದು ಎಂದರೆ ಬ್ರಹ್ಮಚರ್ಯ ತುಂಬಾ ಕಠಿಣವಾದ ಸಾಧನವು. ತಿರುಗಡೆ ಆಗ್ಬೇಕು. ಅನೇಕರು ಒಂದು ನಿರ್ದಿಷ್ಟವಾದ ಒಂದು ಗೊತ್ತಾದ ನಿಯಮಕ್ಕೆ ಅನುಗುಣವಾಗಿ ಮದುವೆಯಾದ ಧರ್ಮಪತ್ನಿಯೊಡನೆ ತಮ್ಮ ಇಂದ್ರಿಯ ಸುಖವನ್ನು ಪಡೆಯುವುದು ಬ್ರಹ್ಮಚರ್ಯಕ್ಕೆ ವಿರೋಧವಲ್ಲ ಎಂದು ಭಾವಿಸುತ್ತಾರೆ. ಇದು ಸ್ವಲ್ಪ ಅನುಭವ ಆಗಬೇಕು. ಏಕದಮನ ಆಗಬೇಕು ಅಂತಂದ್ರೆ ಬ್ರಹ್ಮಚರ್ಯ ಏಕದಮನ ಮಾಡಿ ಅಂತಂದ್ರೆ, ಅದೇ ನೋಡಿ, ಬ್ರಹ್ಮಚರ್ಯವನ್ನ ಏಕದಮನ ಮಾಡಿ ಅಂತ ಭಗವಾನ್ ಬುದ್ಧರು ಅಂತ ಶಿಷ್ಯರನ್ನೇ ಆಯ್ಕೆ ಮಾಡಿಕೊಂಡು ಧರ್ಮ ಬೋಧನೆ ಮಾಡಕ್ಕೆ ಹೋದಾಗ ಆ ಯುವಕರಾಗಿರ್ತಕ್ಕಂಥವ್ರು ಆ ಸಮಾಜ ವ್ಯವಸ್ಥೆ ಮಾಡಿದಾಗ ಅವ್ರು ದಾರಿ ತಪ್ತಾರೆ. ಆದುದರಿಂದ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಮತದ ಪ್ರಚಾರ ಆಗದಿರ ತೊಂದರೆಗೆ ಒಳಪಟ್ಟಿತ್ತು. ಇದು ಆಮೇಲೆ ಸಾಧಾರಣವಾಗಿ ಮದುವೆ ಮಾಡ್ಕೊಂಡು ಸ್ವಲ್ಪ ಒಂದೊಂದು ಮೆಟ್ಲೆ ಮುಂದಕ್ಕೆ ಬರ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ತಿಸಾಕುಳ ಸೊಸೈಟಿಲಿ ಆ ವಿಷಯ ಹೇಳ್ತಾ ಇರೋದು. ನೀನು ಮದುವೆ ಮಾಡಿಕೊಂಡು ಧರ್ಮ ಪತ್ನಿಯೊಂದಿಗೆ ಆ ಸುಖವನ್ನು ಅನುಭವಿಸಬಹುದು, ಬೇರೆಯದು ಯೋಚನೆ ಮಾಡಬಾರದು ಅಂತನ್ನುವುದು ಅವರ ಮುಖ್ಯವಾಗಿರತಕ್ಕಂಥ ಉದ್ದೇಶ. ಇಲ್ಲೇ ಅದೂ ಸಮೇತ ತಪ್ಪು, ಅದು ಬ್ರಹ್ಮಚರ್ಯ ಆಗಲ್ಲ. ಆದರೆ ಯೋಗಕ್ಕೆ ಸಂಬಂಧಪಟ್ಟ ಧ್ಯೇಯವನ್ನು ಆಳವಾಗಿ ತಿಳಿದುಕೊಂಡವನಿಗೆ ಮೇಲ್ಕಂಡ ವರ್ತನೆಯು ಬ್ರಹ್ಮಚರ್ಯಗೆ ವಿರೋಧವಾದದ್ದು. ಉತ್ತಮವಾಗಿರತಕ್ಕಂತ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ತಕ್ಕಂಥದ್ದು, ಮೇಲ್ಮಟ್ಟದ ಜೀವನವನ್ನು ನಡೆಸ್ತಕ್ಕಂಥವರು ಆ ಬ್ರಹ್ಮಚರ್ಯ ನಮ್ಮ ಸೊಸೈಟಿಲಿ ಹೇಳ್ತಕ್ಕಂಥ ತನ್ನ ಹೆಂಡತಿ ಜೊತೆಗೆ ಸಂಸಾರವನ್ನು ನಡೆಸುವುದು ತಪ್ಪಲ್ಲ ಅಂದಾಗ ಅದೂ ತಪ್ಪೇನೋ. ಮೇಲ್ಮಟ್ಟದ ವ್ಯವಸ್ಥೆಗೆ ಹೋದಾಗ ಅದು ತಪ್ಪು. ಬ್ರಹ್ಮಚರ್ಯವನ್ನ ನಿಗ್ರಹಿಸಲೇಬೇಕು ಅನ್ನೋದು ಎಂಬ ಅಂಶವು ಚೆನ್ನಾಗಿ ಗೊತ್ತು. ಇಂದ್ರಿಯ ಸುಖ ಲೋಲುಪ್ತದಿಗೂ ಬ್ರಹ್ಮಚರ್ಯಗೂ ಬಹು ದೂರವಿದೆ. ಇಂದ್ರಿಯ ಲೋಲುಪ್ತದಿಗೂ ಬ್ರಹ್ಮಚರ್ಯಗೂ ತುಂಬಾ ದೂರವಿದೆ. ಯೋಗಿಯಾಗಬೇಕೆಂದಿರುವನು ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು. ಎಲ್ಲ ನಿನ್ನ ಕಠಿಣವಾಗಿರ್ತಕ್ಕಂಥದ್ದು ನಿಯಮವನ್ನ ತಡೆಯಕ್ಕಾಗಲ್ಲ ಅಂದ್ರೆ ಬೇಡ, ಈ ಸಂಸಾರವನ್ನೇ ನೋಡು, ಆಗಬಹುದು. ಹಾಗೆ ಎರಡೂ ನೋಡೋಣ ಅಂತಂದ್ರೆ ಅದು ಆಗಲಾರದು. ಸದ್ಯದಲ್ಲೇ ಬ್ರಹ್ಮಚರ್ಯನ್ನು ಅನುಷ್ಠಾನ ಮಾಡುವುದು ಕಷ್ಟವಾದಾಗಿಯೂ ಯೋಗಾಭ್ಯಾಸವನ್ನು ಕೈಗೊಳ್ಳುವುದಕ್ಕೆ ಮುಂಚಿತವಾಗಿ ಅದನ್ನು ಪೂರ್ತ ಅನುಷ್ಠಾನಕ್ಕೆ ತಂದು ಬೇಕಾದದ್ದು ಅಗತ್ಯ. ಈಗ ನೋಡಿ, ನಮ್ಮ ಅನೇಕ ಮಠಗಳಲ್ಲಿ ಸನ್ಯಾಸಿಗಳಾಗಿ ಜೀವನವನ್ನು ನಡೆಸ್ತಾ ಇದ್ದು, ಉತ್ತಮ ಭಾಷಣಗಳನ್ನು ಮಾಡ್ತಾ ಇದ್ದು, ಸಾವಿರಾರು ಜನರು ಬೇಕಾದ್ರೆ ಅವರ ಆಶ್ರಮಕ್ಕೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅನೇಕ ಕಡೆ ಆ ಬ್ರಹ್ಮಚರ್ಯ ಹೆಚ್ಚು ಕಡಿಮೆಯಾಗಿ ಕೆಟ್ಟ ಹೆಸರು ತಕೊಂಡಿರ್ತಕ್ಕಂಥದ್ದು ಇಷ್ಟು ನೋಡ್ತಾ ಇದೆಯಾ. ರಾಮಾಯಣ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥದ್ದು ಬಿಟ್ಬಿಡಿ,
ಇಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಅನೇಕ ಇದೆ ಈ ರೀತಿ. ಅದನ್ನ ಬ್ರಹ್ಮಚರ್ಯ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಮದುವೆ ಮಾಡುದು. ಅವೇದಾಂತಕ್ಕೆ ಎಷ್ಟು ಆಸ್ತಿ ಇರೋ ಅದನ್ನ ಮುಂದಕ್ಕೆ ಹೋಗೋದಕ್ಕೆ ಬೇಡ. ಯೋಗಾಭ್ಯಾಸದ ಉದ್ದೇಶ ಪರಿಷ್ಕಾರವಾಗಿದೆ. ಸ್ಥೈರ್ಯ ಮತ್ತು ಅಲುಗಾಡದ ಪ್ರಶಾಂತತೆಯ ಸವಿಯನ್ನು ಅನುಭವಿಸುತ್ತಿರುವಂತಹ ಯೋಗಿಗೆ ಈ ಕೆಳಮಟ್ಟದ ಇಂದ್ರಿಯ ಸುಖಕ್ಕೂ ಒಳಗಾದ ಜೀವಿತವು ವಜ್ರದ ಹರಳನ್ನು ಬಿಸಾಡಿ ಎಂದು ಕಲ್ಲು ಸಕ್ಕರೆ ತುಂಡನ್ನು ಆರಿಸಿಕೊಂಡು ಅವಿವೇಕಿಯ ವರ್ತನೆಯಂತೆ ಸಂತಾಪಕನಾಗಿ ತೋರುತ್ತದೆ. ತಾತ್ಕಾಲಿಕವಾಗಿ ತೋರಿ ಮಾಯವಾಗುವುದು ಅಲ್ಲ. ದುಃಖದಲ್ಲಿ ಪರ್ಯವಸಾನಗೊಳ್ಳುವಂತಹ ಇಂದ್ರಿಯ ಮಟ್ಟದ ಜೀವನದಲ್ಲಿ ನಿತ್ಯವೂ ಶಾಶ್ವತವೂ ಆದ ಶಾಂತ್ಯಾನಂದಗಳಿಂದ ತುಂಬಿಕೊಳ್ಳುವ ಯೋಗಿಯ ಜೀವನದಲ್ಲಿ ಮೇಲ್ಕಂಡ ಅತ್ಯುನ್ನತ ಮಟ್ಟದ ಜೀವನಕ್ಕಾಗಿ ಇಂದ್ರಿಯ ಸುಖದ ಜೀವನವನ್ನು ತ್ಯಾಗ ಮಾಡುವುದು ಕಲಿಯಬೇಕು. ತ್ಯಾಗ ಮಾಡುವುದು ಖಾಲಿಗಾಗಿ ಹೊಟ್ಟನ್ನು ಬಿಸಾಡಿದಂತೆ. ಇದನ್ನು ಮನದಟ್ಟು ಮಾಡಿಕೊಂಡು ಯೋಗಿಯಾಗಬೇಕು. ನನ್ನ ಜೀವನವೇನು, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಕ್ಕಂಥ ಸರಿನ ತಪ್ಪ ಅಂತಕ್ಕಂಥ ಯೋಚನೆ ಮಾಡಿ ಜೀವನವನ್ನು ಮಾಡ್ಬೇಕಂತ. ಆ ಯೋಚನೆ ಮಾಡದೆ ಹೆಂಗಂದ್ರೆ ಹೆಂಗೆ ಜೀವನ ಮಾಡೋದಕ್ಕೆ ಹೋದ್ರೆ ಅವನ ಸನ್ಯಾಸಿ ಅಥವಾ ಯೋಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಉಮೇದುವಾರನು ಇಂದ್ರಿಯ ಸುಖ ಮಟ್ಟದ ಸ್ಥೂಲವಾದ ಆರೈಕೆಯನ್ನು ತ್ಯಜಿಸುವುದೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟ ಯೋಚನೆಗಳು ಭಾವನೆಗಳು ಕೂಡ ಆತನ ಜೀವಿತದಿಂದ ವಿಶೇಷವಾಗಿ ಹೊರದೂಡಬೇಕು. ಯಾವಾಗ ಇಂದ್ರಿಯ ನಿಗ್ರಹಣ ಅಂತಕ್ಕಂಥದ್ದು ಮಾಡ್ತೀವಿ, ಬೇರೆ ಒಂದೇ ಮದುವೆ ಮಾಡಿಕೊಂಡು ನೀನು ಸುಖ ಜೀವನ ನಡೆಸಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಬೇರೆ ಹೆಂಗಸರನ್ನಾಗಲಿ ಗಂಡಸರನ್ನಾಗಲಿ ಮನಸ್ಸಿನಲ್ಲಿ ಸಮೇತ ತರಬಾರದು ಅಂತಾರದು. ಇದು ಇಂದ್ರಿಯ ನಿಗ್ರಹಣ ಬಂದಾಗ ಈ ರೀತಿಯ ಕಠಿಣವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಮತ್ತೆ ಯೋಗಾಭ್ಯಾಸವನ್ನ ಕೈಗೊಳ್ಳುವುದಕ್ಕೆ ಅರ್ಹನೋ ಆ ರೀತಿ ಇದ್ದರೆ ಯೋಗಾಭ್ಯಾಸ ಮುಂದುವರಿಯುವುದಕ್ಕೆ ಅವನ ಅರ್ಹನಾಡುತ್ತಾನೆ. ಮತ್ತೊಂದು ದೃಷ್ಟಿಯಿಂದ ವಿಮರ್ಶೆ ಮಾಡಿದರೆ ಇಂದ್ರಿಯ ಸುಖಕ್ಕೆ ಉತ್ತೇಜನವು ಕೊಡುವಂತಹ ಇನ್ನೂ ಮುಂದಕ್ಕೋಯ್ತು. ಇಂದ್ರಿಯ ಸುಖಕ್ಕೆ ಉತ್ತೇಜನ ಕೊಡುವಂತಹ ಉಡುಪು, ಈಗಂತೂ ಈಗಿನ ಕಾಲದಲ್ಲಿ ಈ ಹೆಣ್ಮಕ್ಳು ಉಡುಪುಗಳು ನೋಡಿದ್ರೆ ಎಂತ ಗಂಡಸನಿಗೂ ಉದ್ರೇಕ. ಆ ಉಡುಪು ಸಮೇತ ಹಾಕೋಬಾರ್ದಂತ ರೀತಿ ಉದ್ರೇಕ ಬರುವಂತ ಉಡುಪು ಸಮೇತ ನಾವು ಹಾಕೋಬಾರದು. ಆಹಾರ, ಇದು ಆಹಾರ ಇದೆಯಲ್ಲ, ಆಹಾರದಲ್ಲಿ ಬರುತ್ತೆ ಮೂಲ. ನಾವು ಮಾಂಸಾಹಾರ, ಖಾರ, ಮತ್ತೊಂದು ಕೆಲವು ತರಕಾರಿಗಳನ್ನು ಇವೆಲ್ಲ ಜಾಸ್ತಿ ತಿಂದಾಗ ಕಾಮೋದ್ರೇಕ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆದ್ರಿಂದ ಆಹಾರವೂ ಸಮೇತ ಅದಕ್ಕೆ ನಿಯಮದಂತೆ ಆಹಾರವು ಸಪ್ಪೆ ಆಹಾರ ತಿನ್ನಬೇಕು ಅಂತ ಅನ್ನೋದು ಇದಕ್ಕಾಗಿ ಒಂದು ಮಟ್ಟದಲ್ಲಿ ಇರುತ್ತೆ. ಇದು ಮೇಲಕ್ಕೆ ಹೋಗುತ್ತೆ. ಅದೇ ಅತಿಯಾಗಿ ಖಾರ ಹುಳಿ ತಿಂತಕ್ಕಂಥದ್ದು ತಪ್ಪು ಆಹಾರ. ಆಮೇಲೆ ಇನ್ನ ಒಂದು ಹೇಳ್ತಾರೆ ಪರಿಮಳ ದ್ರವ್ಯ. ಆ ಪರಿಮಳ ದ್ರವ್ಯ ಸ್ವಲ್ಪ ಬಂದಾಗ ನಮಗೆ ಆ ಕಾಮದ ಸೇಷ್ಟೆ ಕಡೆ ನಮ್ಮ ಮನಸ್ಸು ಹೋಗುತ್ತೆ. ನೋಡಿ, ಈ ಪರಿಮಳ ದ್ರವ್ಯ ಸನ್ಯಾಸಿಗಳು ಹೇಳ್ತಾರೆ, ಒಂದು ಕಥೆಯಲ್ಲಿ ಬರುತ್ತೆ ಒಂದ್ ಕಡೆಯಲ್ಲಿ. ಸನ್ಯಾಸಿಗಳು ಆಗಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ನಾವು ಬೆಳಗಿನ ಜಾವ ವಾಕಿಂಗ್ ಹೋಗಲ್ಲ ಆ ರೀತಿ. ಪಕ್ಕದಲ್ಲಿ ತೋಟ ಇತ್ತು, ಒಂದು ಗುಲಾಬಿ ತೋಟ. ಹೋಗ್ತಾ ಇರುವಾಗ ಮಾಮೂಲಿಯಾಗಿ ಹೋಗ್ತಾ ಇದ್ರೆ ವಾಸನೆ ಬಂತು. ಆದ್ರೆ ಇಬ್ಬರು ಸನ್ಯಾಸಿಗಳು ನಿಂತ್ಕೊಂಡು ನಂತರ ವಾಸನೆ ಅಂತ 2 ಸಲ ಹೆಚ್ಚಾಗಿ ಆ ವಾಸನೆ ತೀರ್ಕೊಂಡ್ರಂತೆ. ಗುರುಗಳಾಗಿರ್ತಕ್ಕಂಥ ನೋಡಿದ್ರಂತೆ, ಏನಾಯ್ತು ಅಂತ. ಏನ್ ಸ್ವಾಮಿ, ನೋಡೋ ನೀನು ಸನ್ಯಾಸಿ ಆಗ್ತಕ್ಕಂಥವನು, ನಿನ್ ದಾರಿಯಲ್ಲಿ ಹೋಗ್ತಾ ಇದೆ, ಅದೃಷ್ಟ ಬಂತು ಹೋಯ್ತು, ಅದ್ರ ಮೇಲೆ ಗಮನವೇ ಇಲ್ಲ. ಎಷ್ಟು ಪರಿಮಳವಾಗಿದೆ, ಸುವಾಸನವಾಗಿದೆ ಅಂತ ನಿಂತು ನೀನು ವಾಸನೆ ತಗೊಳ್ತಿಲ್ಲ, ನೀನು ಸನ್ಯಾಸಿ ಆಗುವುದಕ್ಕೆ ಅದು ಅಡ್ಡಿ ಆಗುತ್ತೆ, ಆ ರೀತಿ ಮಾಡಬಾರ್ದು ಅಂತ. ಅಲ್ಲಿಗೆ ಎಷ್ಟು ಪರಿಪಕ್ವವಾಗಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ತೀವಿ. ಪರಿಮಳ ದ್ರವ್ಯಗಳು, ಆಮೇಲೆ ಸಿನಿಮಾಗಳು ನೋಡ್ಬೇಕಾ, ಅದಕ್ಕೆ ನಮ್ಮಲ್ಲಿ
ಸಿನಿಮಾಗಳು ನೋಡೋದು ನಿಷೇಧ. ಪಿಸಾಕಲ್ ಸೊಸೈಟಿ ES ಸದಸ್ಯನಾಗಿದ್ದರೆ ಸಿನಿಮಾಗಳು ನೋಡೋದು ನಿಷೇಧ. ಚಿತ್ರಗಳು, ಕೆಲವು ಪುಸ್ತಕಗಳು ನೋಡಿ, ಇದು ಚಿತ್ರ ಅಂತಂದ್ರೆ ಜ್ಞಾಪಕ ಬರುತ್ತೆ. ಈ ತೀಸಾಕಲ್ ಸೊಸೈಟಿ ಶಂಕರನಾರಾಯಣ ಅಂತ ಕಾನ್ಕೋಟ್ನಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಪಕ್ಕದ ರೂಮ್ ನಲ್ಲಿ ಇಲ್ಲಿ ಇರ್ತಕ್ಕಂಥ ವಾಚ್ಮ್ಯಾನ್ ಆ ಪುಸ್ತಕ ಜೋಡಿಸಿದ್ದ. ಪುಸ್ತಕ ಜೋಡಿಸಿದ್ರ ತೆಗೆದು ನೋಡಿದ್ರೆ ಅದು ಸೆಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಗೊಂಬೆಗಳಿರ್ತಕ್ಕಂಥ ಪುಸ್ತಕ ಸಿಕ್ಬಿಡ್ತದೆ ಕೈಗೆ. ಆ ತೆಗೆದು ಅಲ್ಲಿಗೆ ಹೋಗಿ ಆತನನ್ನು ಹೆಂಗ್ ಬೈದನಂದ್ರೆ ಬೈದು ಬಿಟ್ಟ ಪುಸ್ತಕಗಳೆಲ್ಲ ಎತ್ತಿ ಬಿಸಾಕೆ ಆ ಮನೆಯಲ್ಲಿ ಒಳಗಡೆ ಇರ್ತಕ್ಕಂಥ ಸಾಮಾನುಗಳಲ್ಲಿ ಎತ್ತಿ 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 ಆಚೆ ಕಡೆ ಇಂಥ ಒಂದು ಸೊಸೈಟಿ ಒಳಗಡೆನೆ ಇರಬಾರ್ದು. ಇದು ಆ ಗೊಂಬೆ ಪುಸ್ತಕ ನೋಡ್ತಕ್ಕಂಥ ಅದ್ರಲ್ಲೇ ಇದಾಗತ್ತೆ ಅನ್ನೋದು ನೋಡಿ ಶಂಕರನಾರಾಯಣ ತಕ್ಷಣ ಕೆಲಸ ಮಾಡುತ್ತೆ. ಇವುಗಳನ್ನೂ ಸಹ ದೂರೀಕರಿಸಬೇಕು. ಆ ಗೊಂಬೆಗಳು ನೋಡುವುದಕ್ಕೆ ನೋಡ್ತಾ ಇದ್ರೆ ಕೆಲವೆಲ್ಲ ಅವನ್ನು ನೋಡಬಾರದು. ಒಂದೊಂದು ಸಂದರ್ಭದಲ್ಲಿ ಒಳ್ಳೆಯ ರುಚಿಕರವಾದ ಆಹಾರವನ್ನೂ ಸೇವಿಸಬಾರದು. ಅದಕ್ಕೆ ತಿಂಡಿನೂ ನಮ್ಮ ಸೊಸೈಟಿಗೆ ಕೊಡ್ತಕ್ಕಂಥದ್ದು ನಾವು ಕೊಡ್ತೀವಲ್ಲ, ರುಚಿ ರುಚಿಯಾಗಿರತಕ್ಕಂಥ ಒಬ್ಬರಿಗಿಂತ ಇನ್ನು ವೃತ್ತವಾಗಿರ್ತಕ್ಕಂಥ ಆಹಾರ ಸೇಕರಣೆ ಮಾಡಿಕೊಡ್ತಕ್ಕಂಥದ್ದು ತಪ್ಪು. ನಾವ್ ಯಾಕಂದ್ರೆ ಇಲ್ಲಿ ಮಾಡೋದು ಅವ್ರಿಗೆ ಟ್ರೈನಿಂಗ್ ಕೊಡೋದು. ಆ ಟ್ರೈನಿಂಗ್ ನಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿದಾಗ ಏನು ಅವರು ಅಭಿವೃದ್ಧಿ ಹೆಂಗಾಗ್ತಾರೆ? ಆರೋಗ್ಯ ಇಲ್ಲ ಸರ್, ನೀವೇನಾದ್ರು ಹೇಳಿ ಸರ್. ಆ ಬೆಳಗ್ಗೆ ಇಡ್ಲಿ ಹೊಡ್ತೀವಿ ಅಂತ ಯಾಕಂದ್ರೆ ನಾವು ಮನೇಲಿ ಅಭ್ಯಾಸ ಉಪ್ಪಿನಕಾಯಿ ಮತ್ತೊಂದು ಮಗದೊಂದು ಇದು ಅದೇನೋ ಒಂದು ಎಷ್ಟು ಹೇಳಿದ್ರು ಗೊತ್ತಾಗ. ಯಾರೋ ಬಂದವರು ಹೊಗಳ್ಬೇಕು, ಎಷ್ಟು ಉತ್ತಮವಾಗಿರ್ತಕ್ಕಂಥ ಊಟ ಆಗ್ತಾರಪ್ಪ ಚಿಂತಾಮಣಿ ಅಂತ ಹೊಗಳಿಸ್ಕೋಬೇಕು. ಅವೆಲ್ಲ ತಪ್ಪು ನೋಡಿ. ಇದು ಇಂಥ ಪುಸ್ತಕಗಳನ್ನು ಓದಿ ವ್ಯವಸ್ಥೆ ಮಾಡಿದಾಗ ಅರ್ಥವಾಗುತ್ತೆ. ಆಹಾರವನ್ನು ಸೇವಿಸುವ ಮೂಲಕ ಸಂತೋಷವಾಗುವುದೇನೋ ನಿಜ. ಅಪ್ಪ ಚಿಂತಾಮಣಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಊಟ ವ್ಯವಸ್ಥೆ ಕೊಟ್ರಪ್ಪ ಅಂತ 4 ಜನರು ಕೇಳ್ಕೊಡ್ತಾರೆ, ನಮಗೂ ಸಂತೋಷವಾಗುತ್ತೆ. ಓ ನೋಡಿದ್ರಾ ಅಂತ ಅನ್ಸುತ್ತೆ. ಆದರೆ ಅಂತದನ್ನೇ ಪುನಃ ಬಯಸಕೂಡದು, ಬಿಟ್ಬಿಡ್ಬೇಕು. ಆದ್ರೆ ತಿಂಗಳು ನಗರೀತೈತಿ, ಮುಂದಿನ ತಿಂಗಳು ಬಂದಾಗ ಏನಪ್ಪಾ ಹಿಂದಿನ ತಿಂಗಳು ಇಷ್ಟು ಚೆನ್ನಾಗಿ ಹಂಗಿತ್ತು ಹಿಂಗಿತ್ತು, ಇವಾಗ ಹಿಂಗಿದೆ ಅಂತ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡ್ತೇವೆ ನಮ್ಮಲ್ಲಿ. ಯೋಗಿಯ ರಾಗದ್ವೇಷಗಳ ತಳಪಾಯಕ್ಕೆ ಒಳಗಾಗಕೂಡದು. ಯೋಗಿ ಆಗಿರ್ತಕ್ಕಂಥವನು ರಾಗದ್ವೇಷಗಳಿಗೆ ತಳಪಾಯ ಆಗಬಾರದು. ಯೋಗಿ ಆಗತಕ್ಕಂಥವನು ಎಷ್ಟು ನಿಯಮಗಳು ಎಷ್ಟಿದೆ ಅಂತಕ್ಕಂಥ ನೋಡಿದ್ರೆ ನಾವ್ಯ ಹೆಂಗಪ್ಪ ಇವನ್ನ ಸುಧಾರಿಸುವುದು ಅಂತ ಭಯವಾಗತ್ತೆ. ಯೋಗಿಯಾಗಬೇಕೆಂದಿರುವನು ಹಾಗಾಗಿ ತನ್ನ ಜೀವಿತವನ್ನು ಈ ತಪ್ಪು ಅಥವಾ ಸಂಯಮ ದೃಷ್ಟಿಯಿಂದ ಎಷ್ಟನ್ನು ಸಾಧಿಸುತ್ತಾನೆ ಪರೀಕ್ಷಿಸಿಕೊಳ್ಳುತ್ತಿರಬೇಕೋ. ನಾವು ಈ ರೀತಿ ಇಷ್ಟೆಲ್ಲ ನಿಯಮಗಳು ಹೇಳಿದ್ರಲ್ಲ, ಈ ನಿಯಮಗಳಲ್ಲಿ ನಾವು ಎಷ್ಟನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ಪರೀಕ್ಷಿಸಿಕೊಳ್ತಾ ಇರ್ಬೇಕು. ಆ ರೀತಿ ಪರೀಕ್ಷೆ ಕೊಳ್ತಾ ಇದ್ದರೆ ನಾನಿಂತ ತಪ್ಪು ಮಾಡ್ತಾ ಇದ್ದೀನಿ, ಆ ತಪ್ಪನ್ನು ತಿದ್ದುಕೋಬೇಕು ಅಂತಕ್ಕಂಥದ್ದು ಮನಸ್ಸು ಬೆಳವಣಿಗೆ ಆಗುತ್ತೆ. ನಮ್ಮ ಮನಸ್ಸು ಬೆಳವಣಿಗೆ ಆಗ್ಬೇಕಾದ್ರೆ ಆವಾಗ ಮನಸ್ಸು ಬೆಳವಣಿಗೆ ಇಂಥ ರೀತಿ ಆಹಾರ ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿದಾಗ, ಸಂಪಾದನೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದಾಗ ಆ ಮನಸ್ಸು ಅಂತಕ್ಕಂಥದ್ದು 3ನೇ ಇದರಿಂದ ಆ ಮನಸ್ಸು ಬೆಳವಣಿಗೆ ಆಗುತ್ತದೆ. ಉತ್ತಮ ಮನಸ್ಸು ಬೆಳವಣಿಗೆ ಆದಾಗ ಉತ್ತಮ ಪ್ರಜೆನೂ ಆಗ್ತಾನೆ. ಈ ವಿಧವಾದ ಸಮಯ ಜೀವಿತವನ್ನು ಬಾಳುತ್ತಿರುವನು ಕಂಡು ಸಾಧಾರಣ ಜನರು ಈತನ ಏತಕ್ಕಾಗಿ ಜೀವಿಸುತ್ತಿದ್ದಾನೆ ಎಂದು ಆಶ್ಚರ್ಯ ಪಡಬಹುದು. ಏನು ಊಟಕ್ಕೆ ಕೂತ್ಕೊಂಡಾಗ ಯಾವ್ದು ಅವು ತಿನ್ನಲ್ಲ ಇವು ತಿನ್ನಲ್ಲ, ಸಪ್ಪೆ ಏನೋ ಒಂದಷ್ಟು ತಿಂತಾನೆ. ಸಾಧಾರಣವಾಗಿರ್ತಕ್ಕಂಥ ಜನರು ನೋಡಿದಾಗ ಯಪ್ಪನ ಯಾತಕಪ್ಪ ಬದುಕ್ಬೇಕು, ಇನ್ನೊಂದು ತಿನ್ನಬೇಕು ಮಜಾ ಮಾಡ್ಬೇಕು ಅನ್ನೋರೇ ಜಾಸ್ತಿ. ಆದರೆ ಯೋಗಿಗೆ ತಾನು ಅನುಭವಿಸುತ್ತಿರುವ ನಿತ್ಯ ಶಾಂತ್ಯಾನಂದಗಳಿಗೆ, ಯೋಗಿ ಅನುಭವಿಸುವುದು ನಿತ್ಯ ಶಾಂತ್ಯಾನಂದಗಳಿಗೆ ಹೋಲಿಸಿದರೆ ಇಂದ್ರಿಯ ಸುಖದ ಜೀವಿತವು ತುಂಬಾ ಅಸಹ್ಯಕರವಾದದ್ದು ಎಂಬ ಅಂಶವು ಆತನಿಗೆ ಚೆನ್ನಾಗಿ ಮನದಟ್ಟಾಗಿರುವುದು. ಯೋಗಿಯಾಗಬೇಕಿರ್ತಕ್ಕಂಥವನು ಯೋಚನೆ ಮಾಡಿದಾಗ ಇಂಥವೆಲ್ಲ ನಾವು ಸೇವನೆ ಮಾಡ್ತಾ ಇರುವುದು, ಮಾತಾಡ್ತಕ್ಕಂಥ ವ್ಯವಹಾರಗಳೆಲ್ಲ ಯೋಗ್ಯವಾಗಿರುವುದು ಅಲ್ಲ ಅಂತ ಅನ್ನೋದು ಆತನಿಗೆ ಮನದಟ್ಟಾಗಬೇಕೆ ಹೊರತು ಇನ್ನೊಬ್ಬರು ಬೋಧನೆ ಮಾಡುವುದರಿಂದ ಅಲ್ಲ.
ಪರಿಗ್ರಹ ಅದಾದ್ಮೇಲೆ ಪರಿಗ್ರಹ ಅಂದ್ರೆ ಏನು? ಪರಿಗ್ರಹ ಎಂದರೆ ಸಾಮಾನ್ಯವಾಗಿ ಅತಿ ಆಸೆ ಎಂದು ಅರ್ಥ ಮಾಡುವುದು ಉಂಟು. ಪರಿಗ್ರಹ ಅಂತಂದ್ರೆ ಮುಖ್ಯವಾಗಿ ಅತಿ ಆಸೆ, ಆಸೆ ಇರಬೇಕು, ಅತಿ ಆಸೆ ಇರಬಾರದು. ಆದರೆ ಸೊತ್ತಿನ ಮೇಲಿನ ಅಭಿಮಾನವು ತೊರೆಯುವುದು ಎಂದರೆ ಹೆಚ್ಚು ವ್ಯಾಪಕವಾದ ಅರ್ಥ ಕೊಡುತ್ತದೆ. ಅನೇಕರಿಗೆ ತಮ್ಮ ಜೀವಿತಕ್ಕೆ ತಕ್ಕಷ್ಟು ಇದ್ದರೆ ಸಾಲದು. ಅನೇಕ ಜನರು ಏನು ಅಂದ್ರೆ ತನ್ನ ಜೀವನ ನಡೆಸುವುದಕ್ಕೆ ಎಷ್ಟಿದ್ದರೆ ಅಷ್ಟು ಸಾಲದಯ್ಯ. ಏನು ಮಹಾದು ಸಾಲದು. ಒಂದು ಮನೆ ಇದ್ರೆ ಸಾಲದು, ಅನೇಕ ಮನೆಗಳಿದ್ದು ಬಾಡಿಗೆ ಬರಬೇಕು. ಇವಾಗೆಲ್ಲ ನಮ್ಮ ಎಷ್ಟು ಮನೆಗಳಿದೆ, ಬಾಡಿಗೆ ಎಷ್ಟು ಬರುತ್ತೆ ಅಂತ ಅನ್ನೋದೇ ಕೇಳ್ತಾರೆ ಹೊರತು ಈ ನಿಯಮಕ್ಕೆ ಬರಲ್ಲ, ಯಾರು ಒಪ್ಪಲ್ಲ ಎಂಬ ಅಭಿಲಾಷೆ, ಅಗತ್ಯವಾದ ಸೌಲಭ್ಯಗಳು ಇದ್ದರೆ ಸಾಲದು. ಅತಿಯಾಗಿ ಭೋಗ ವಸ್ತುಗಳ ಮೇಲೆ ಆಸೆ. ಮನೆ ಇತ್ತು, 4-5 ಮನೆ ಬಾಡಿಗೆಗಳು ಕೊಟ್ಟಿದ್ದೀವಿ, ಆ ಮನೆಯಲ್ಲಿ ಮನೆಗೆ ಬಂದ ತಕ್ಷಣ ಉತ್ತಮವಾಗಿರ್ತಕ್ಕಂಥ ಸೋಫಾ ಸೆಟ್ಟು, ಟಿವಿ, ಒಂದು ಫ್ಯಾನು ಅಥವಾ ಫ್ಯಾನುಗಿಂತ AC ಇರಬೇಕು. ಈ ರೀತಿ ಒಂದಕ್ಕಿಂತ ಸುಖ ಪಡತಕ್ಕಂಥ ವಸ್ತುಗಳ ಮೇಲೆ ನಮಗೆ ದಿನೇ ದಿನೇ ಕೋರಿಕೆಗಳು ಹೋಗುತ್ತೆ. ಒಂದಿದ್ರೆ ಇನ್ನೊಂದಿದ್ರೆ ಮೊದಲು ಫ್ಯಾನ್ ಹಾಕಿದ್ರೆ ಸಾಕಪ್ಪ ಅನ್ಸುತ್ತೆ, ಆಮೇಲೆ ಅಯ್ಯೋ ಬೇಡಪ್ಪ ಒಂದು AC ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೀಗೆ ಕೋರಿಕೆಗಳು ನಮಗೆ ಹತೋಟಿಯಲ್ಲಿ ಇರಲ್ಲ. ಆಸೆ, ಮೋಟಾರ್ ಕಾರು, ರೇಡಿಯೋ ಇಂತಹ ಅನವಶ್ಯಕವಾದ ಭೋಗ ಸಾಮಗ್ರಿಗಳನ್ನು ಸಂಪಾದನೆ ಮಾಡುವುದರಲ್ಲಿ ತಮ್ಮ ಜೀವಿತವೆಲ್ಲವೂ ವ್ಯರ್ಥವಾಗುತ್ತದೆ. ಭೋಗ ವಸ್ತುಗಳನ್ನು ಸಂಪಾದನೆ ಮಾಡುವುದರಲ್ಲಿ ನೋಡು, ಸಾಧಾರಣವಾಗಿರ್ತಕ್ಕಂಥ ಕಾರ್ ತಕೊಂಡು ಮೇಲೆ ಕೆಲವು ದಿವಸ ಇದ್ರೆ ಅಯ್ಯೋ ಅದೇನಪ್ಪ ಕೋಟಿಗಟ್ಟಲೆ ಇರ್ತಕ್ಕಂಥ ಕಾರ್ ಬೇಕು. ಈ ರೀತಿ ಅವನು ಜೀವನವೆಂತಲೂ ಅದು ಸಂಪಾದನೆ ಮಾಡಬೇಕು, ಇದು ಸಂಪಾದನೆ ಮಾಡಬೇಕು, ಅವನಿಗಿಂತ ಉತ್ತಮವಾಗಿರಬೇಕು. ಅವನು 4 ಸೈಡ್ಗಳಿದೆ ಅಂತಂದ್ರೆ ನಾನು 5 ಸಂಪಾದನೆ ಮಾಡಬೇಕು, 10 ಮನೆ ಕಟ್ಟಬೇಕು. ಜೀವಿತ ಎಲ್ಲ ಪೂರ್ತಿ ಅಷ್ಟರಲ್ಲೇ ಆಗ್ಬಿಡುತ್ತೆ. ಅವನಿಗೂ ವಯಸ್ಸಾಗುತ್ತೆ, ಅವನು ಮಾಮೂಲಿ ಆಗ್ತಾನೆ. ಏನು ಸಂಪಾದನೆ ಅದೇ ಹಿಂದ್ಗಡೆ ಬರುತ್ತಾ? ಈ ರೀತಿ ಇದ್ಯಾವುದು ಅಪರಗ್ರಹ ಅಂತಂದ್ರೆ ಇವೆಲ್ಲ ಕಟ್ಟುನಿಟ್ಟಾಗಿ ಯಾವ ರೀತಿ ನಾವು ಸಂಪಾದನೆ ಮಾಡ್ಕೋಬೇಕು ಆ ರೀತಿ ಇರ್ಬೇಕು ಹೊರತು ಇಷ್ಟಾಂಚಾರ ಮನಸ್ಸನ್ನು ಬಿಟ್ಟು ಸಂಪಾದನೆ ಮಾಡ್ಕೋಬಾರದು ಅನ್ನೋದು. ತಮ್ಮ ಜೀವಿತವನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಸಂಪಾದನೆ ಮಾಡೋದ್ರಲ್ಲೇ ಜೀವನ ಪೂರ್ತಿ ಆಗ್ಬೇಕು. 60, 70, 80 ವರ್ಷ ಆಯ್ತು, ಸಾಯುವಾಗ ಇಷ್ಟು ಸಂಪಾದನೆ ಮಾಡಿದನೆಲ್ಲ ಇದನಿಗೆ ಬಿಟ್ಟು ಹೋಗೋದು ಹೇಗೆ ಅಂತಕ್ಕಂಥದ್ದು ನರ್ಲಾಡ್. ಅಲ್ಲದೆ ಅಂಥವುಗಳು ಸಂಪಾದಿಸಿದ ಮೇಲೆ ಅವುಗಳ ನಷ್ಟವಾಗಿ ಹೋಗಬಹುದು ಎಂಬ ಕಳವಳದಿಂದ ಅವುಗಳನ್ನು ಎಚ್ಚರಿಕೆಯಿಂದ ಕಾಪಾಡುತ್ತಾನೆ. ಸಂಪಾದನೆ ಮಾಡಿರ್ತೀವಿ, ದಂಡೆಗಿಟ್ಟಿರ್ತೀವಿ, ದುಡ್ಡುನೋ ಬಂಗಾರ ಇಟ್ಟಿರ್ತೀವಿ, ಬೇರೆ ವಸ್ತುಗಳು ಇಟ್ಟಿರ್ತೀವಿ. ಮಗನೇನಾದ್ರೂ ಅದನ್ನು ಹಾಳು ಮಾಡ್ತಾ ಇದ್ರೆ ಇವನ್ಗೆ ಅದೇ ವ್ಯತೆ. ನಾನು ಕಷ್ಟಪಟ್ಟು ಸಂಪಾದನೆ ಇಟ್ಟನಲ್ಲಪ್ಪ, ಇವನ್ನೆಲ್ಲ ಹಾಳು ಮಾಡ್ತಾ ಇದ್ದೇನಲ್ಲ, ಈ ವ್ಯತೆ ಬೇರೆ ನಂತರ ಸೇರ್. ಅವಾಗ ಸಂಪಾದನೆ ಮಾಡ್ಬೇಕು ಅನ್ನೋದು ಇದು. ಏನಾದ್ರು ಅದ್ರಲ್ಲಿ ವೇಸ್ಟ್ ಮಾಡಿದ್ರೆ ಅಯ್ಯೋ ನಾನು ಸಂಪಾದನೆ ಇಷ್ಟೆಲ್ಲ ಹೋಯ್ತಲ್ಲಪ್ಪ ಅಂತಕ್ಕಂಥದ್ದು ಬಾಧೆ ನಂತರ. ಅದೇ ದುಡ್ಡು ಏನ್ ಮಾಡಕ್ಕ ನಮ್ ಕರ್ಮ. ಅಲ್ಲದೆ ಅಂತವರು ಈ ಸ್ಥೂಲ ದೇಹವನ್ನು ಬಿಟ್ಟು ಹೋಗುವಾಗ ತುಂಬಾ ವ್ಯತೆ ಪಡಬೇಕಾಗುತ್ತದೆ. 12 ವರ್ಷ ಕೋರುತ್ತಾರೆ ಅಷ್ಟೇ. ಹೀಗೆ ಜನರು ನಾನು ನನ್ನದು ಎಂಬ ಭಾವನೆಗೆ ಒಳಗಾಗಿ ಅನವಶ್ಯಕವಾದ ಕ್ಲೇಶಕ್ಕೆ ಸಿಕ್ಕಿಕೊಳ್ಳುತ್ತಾರೆ. ನಾನು ನನ್ನದು ಅಂತಕ್ಕಂಥದ್ದು ಅನವಶ್ಯಕವಾದ ಕ್ಲೇಶಗಳಿಗೆ ಸಿಕ್ಕಿಕೊಳ್ಳುತ್ತಾರೆ. ಅವುಗಳ ಮೇಲಿನ ಅಭಿಮಾನವನ್ನು ತೊರೆದು ಪ್ರಾರಬ್ಧದ ಮೂಲಕ ಬಂದರಷ್ಟೇ ತೃಪ್ತಿ ಹೊಂದಬೇಕು. ಪ್ರಾರಬ್ಧದಲ್ಲಿ ಏನು ಬಂದಿರುತ್ತೆ, ಏನು ಮನೆಯಲ್ಲಿ ಇರುತ್ತೋ ಅದರಿಂದ ತೃಪ್ತಿ ಪಡೆಯತಕ್ಕಂತ ಅದನ್ನು ಕಲಿತ್ಕೋಬೇಕು ನಾವು. ಯಾರೇ ಆಗಲಿ ಸನ್ಯಾಸಿ ಜೀವನವನ್ನು ನಡೆಸಬೇಕೋ, ಆಧ್ಯಾತ್ಮಿಕ ಜೀವನಕ್ಕೆ ನಡೆಯಬೇಕು, ನಾನು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನಿದ್ದರೆ ಅದರಲ್ಲಿ ತೃಪ್ತಿ ಪಡತಕ್ಕಂತ ಅದನ್ನು ಮೊಟ್ಟ ಮೊದಲ ಬಾರಿಗೆ ಕಲಿತ್ಕೋಬೇಕು. ಅದು ಮನಸ್ಸಿಗೆ ಬಹಳ ದೊಡ್ಡ ಆಸ್ತಿ ಅದು. ಮನೋಭಾವನೆಯ ಅನವಶ್ಯಕವಾದ ಮನಸ್ಸಿನ ಗೊಂದಲದಿಂದ ಸಾಧಕನನ್ನು ಪಾರು ಮಾಡಿ ಮನಃಶಾಂತಿಯನ್ನು ಉಂಟು ಮಾಡುತ್ತದೆ. ಇದ್ದಿದ್ರಲ್ಲಿ ತೃಪ್ತಿ ಪಡತಕ್ಕಂತ ಸಾಮರ್ಥ್ಯ ನಾವು ಬೆಳೆಸ್ಕೊಂಡಾಗ ನೆಮ್ಮದಿ ನಮಗೆ ಸಿಗುತ್ತದೆ. ತೃಪ್ತಿ ಇಲ್ಲ ಅಂತಂದ್ರೆ
ಪೂರ್ತಿಗ ಮೆರಳಾಡ್ತೀವಿ. ಬಡವನಾಗಲಿ ಸಾಹುಕಾರನಾಗಲಿ ವ್ಯಕ್ತಿಯ ಬೆಳವಣಿಗೆಯನ್ನು ಅನುಸರಿಸಿ ಸ್ವತ್ತುಗಳಿಗೆ ಅಂಟಿಕೊಳ್ಳುವಂತಹ ಅಥವಾ ನಿಸ್ಸಂಗಿಯಾಗಿರುವಂತಹ ಮನೋಭಾವನೆಗಳು ಲಭ್ಯವಾಗುತ್ತವೆ. ಉದಾಹರಣೆಗಾಗಿ ಜನಕರಾಜನು ಭೋಗ ಭಾಗ್ಯಗಳು ಪ್ರಭುತ್ವ ಇವುಗಳ ಮಧ್ಯದಲ್ಲಿ ಇದ್ದಾಗ್ಯೂ ಜನಕ ರಾಜ ಏನು ಬಹಳ ಚೆನ್ನಾಗಿರ್ತಕ್ಕಂಥ ಭೋಗ ಭಾಗ್ಯಗಳಲ್ಲಿ ಇದ್ದರೂ ಸಮೇತ ಅದಕ್ಕೆ ಅಂಟ್ಕೊಂಡಿಲ್ಲ. ನಿಸ್ಸಂಗಿಯಾಗಿದ್ದ ನಿದರ್ಶನವು ದೊರೆಯುತ್ತದೆ. ಎಷ್ಟಿದ್ರೂ ಎಷ್ಟು ತೃಪ್ತಿ, ಅದ್ರ ಮೇಲೆ ಆಸೆ ಆಕಾಂಕ್ಷೆ ಇಲ್ಲ, ಅದ್ರಲ್ಲ ಅನುಭವಿಸ್ಬೇಕು ಅಂತಕ್ಕಂಥದ್ದು ಮನಸ್ಸು ಇಲ್ಲ. ಅವರು ಧ್ಯಾನ ಕೂತಿದ್ದಾರೆ, ಹಾ ಅರಮನೆ ಇಟ್ಕೊಂಡು ಹಾ ಹೇಳ್ತಾರೆ, ಹಾ ಸ್ವಾಮಿ ಅರಮನೆ ಇಟ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಓದೇ ಹೋಯ್ತು ಅಷ್ಟೇ. ಬರ್ಬೇಕಲ್ಲ. ನಾವ್ ಅದೇ ಮನೆ ಅಂಟ್ಕೊಂಡಿದೆ ಅಂತಂದ್ರೆ ಸುಮ್ನೆ ಇರ್ತಾ ಇದ್ವಾ? ಅರಮನೆ ಹಾಗೆ ಇದೆ, ಅಷ್ಟೇ. ಧ್ಯಾನ ಇದ್ದಿಲ್ಲ. ನೋಡಿ, ಮನುಷ್ಯ ಭಗವಂತನು ಪರಿಷ್ಕಾರ ಅದು. ಇದು ವಾಸ್ತವವಾಗಿಯೂ ಹಾಗಿರುವುದು ತುಂಬಾ ಕಷ್ಟ. ಆದ್ರೆ ಹೇಳ್ತೀವಿ, ವಾಸ್ತವವಾಗಿ ಆ ರೀತಿ ಇರತಕ್ಕದ್ದು ಸುಲಭವಲ್ಲ, ಅಷ್ಟು ಕಷ್ಟವೇ. ಕಷ್ಟ ಸಾಧ್ಯವಾದ ಮನೋಭಾವನೆ ಅದು ಬಹಳ ಕಷ್ಟ ಅಂತ ಹೇಳ್ಬಿಟ್ಟು ಬಿಟ್ಬಿಡಕ್ಕೂ ಇಲ್ಲ. ಇರುವುದಕ್ಕೂ ಅದನ್ನ ಸಹಿಸ್ಕೊಂಡು ಇರುವುದಕ್ಕೂ ಸಾಧ್ಯವೂ ಇದೆ. ಕಷ್ಟ ಸಾಧ್ಯ ಅಂದ್ರೆ ಕಷ್ಟವೂ ಕಷ್ಟವೇ, ಆದರೆ ಸಾಧ್ಯವೂ ಸಾಧ್ಯ ಕೆಲಸ ಮಾಡುತ್ತೆ ಅಂತ. ಆದುದರಿಂದ ಯೋಗಿಯಾಗಬೇಕೆಂದಿರುವನು ಆದಷ್ಟು ಸರಳವಾದ ಮತ್ತು ಸಂಯಮದಿಂದ ಕೂಡಿದ ಬಾಳನ್ನು ಮಾಡುವುದು ಉಚಿತವಾದದ್ದು. ಸ್ವತ್ತುಗಳಿಗೆ ಅಂಟಿಕೊಳ್ಳುವ ಮನೋಭಾವನೆ ಇಲ್ಲದಿದ್ದಾಗ್ಯೂ ಅವುಗಳಿಗಾಗಿ ಮನುಷ್ಯನು ಅನವಶ್ಯಕವಾಗಿ ದುಡಿಯಬೇಕಾಗುತ್ತದೆ. ಅದೇ ಶಕ್ತಿ ಮತ್ತು ಕಾಲವನ್ನು ನಿತ್ಯತೆಗೆ ಸಂಬಂಧಪಟ್ಟ ಜೀವಿತಕ್ಕಾಗಿ ವಿನಿಯೋಗ ಮಾಡುವುದು ಉತ್ತಮವಲ್ಲವೇ? ಈ ರೀತಿ ಅನವಶ್ಯಕವಾಗಿ ದುಡಿದು ಸಂಪಾದನೆ ಮಾಡಿ 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 ಕೊಳ್ಳತಕ್ಕಂಥ ಅಂಟಿಕೊಳ್ಳುವ ಮನೋಭಾವನೆ ಇಲ್ಲದಿದ್ದಾಗ್ಯೂ ಅವುಗಳಿಗಾಗಿ ಮನುಷ್ಯನು ಅನವಶ್ಯಕವಾಗಿ ದುಡಿಯಬೇಕಾಗುತ್ತದೆ. ಇಲ್ಲಿ ಒಂದು ಕತೆ ಬರುತ್ತೆ. ನಾವು 9th ನಲ್ಲಿ ಓದ್ತಾ ಇರುವಾಗ ಒಂದು ಫ್ರೆಂಡ್ಸ್ ಇಬ್ರು, ಪಕ್ಕದ ಮನೆಯವರು ಇವರು, ಎಲ್ಲೂ ಮದುವೆ ಹೋಗ್ಬೇಕಾಗಿತ್ತು. ಅವ್ರು ಬಂದವರು, ನಿಮ್ ಮನೆಯಲ್ಲಿ ನಕ್ಲೀಸ್ ಇದೆ ಒಳ್ಳೇದು, ಆ ನಕ್ಲೀಸ್ ಕೊಡಮ್ಮ, ಮದುವೆ ಹೋಗ್ಬೇಕು ಬರ್ಬೇಕು ಅಂತ ಒಬ್ಬರಿಗೊಬ್ರು ತೆಗೆದು ಕೊಟ್ಬಿಡ್ತಾರೆ. ಆ ಮದುವೆಗೆ ಹಾಕೊಂಡು ಹೋಗ್ತಾರೆ. ಆ ಮದುವೆಯಲ್ಲಿ ಕಳ್ಳತನ ಆಗೋದು. ಏನ್ ಮಾಡೋದು ಅವರು? ತಾನು ನಿಷ್ಠಾವಂತನೇ, ತನ್ನ ಜೀವನ ಪರ್ಯಂತರೂ ಅದಕ್ಕೆ ಸಂಪಾದನೆ ಮಾಡಿ ಅವರಿಗೆ ಒದಗಿಸಿಕೊಡುವುದಕ್ಕೆ ಜೀವನ ಪೂರ್ತಿ ನಕ್ಲೇಸ್ ಎತ್ಕೊಂಡು ಹೋಗಿರ್ತಕ್ಕಂಥ ಆ ಸಾಲ ತೀರಿಸುವುದಕ್ಕಾಯ್ತು. ಯಾಕೆ? ತನ್ನಲ್ಲಿ ಇದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಇರಬೇಕು. ಅದು 9th ನಲ್ಲಿ ಇಂಗ್ಲಿಷ್ ಪಾಠದಲ್ಲಿ ಬಂದಿತ್ತು. ಏನೋ ಇರೋದು ಮೋಸ ಮಾಡೋದು. ಅದು ಇನ್ನು ಡಬಲ್ ಗೇಮ್. ಅದ್ರಲ್ಲಿ ಮೋಸ ಮಾಡ್ತಾರೆ. ಈತನು ಮೋಸಗಾರನಲ್ಲ, ಅನಾವಶ್ಯಕವಾಗಿ ಹೋಯ್ತು ತನ್ನ ಜೀವನ ಪೂರ್ತಿ ಸಂಬಳವನ್ನ ಕೂಡಿಟ್ಟು ಅವರಿಗೆ ಸಾಲ ತೀರಿಸಿ ಆ ನಕ್ಲೆಸ್ ಮಾಡಿಸ್ಕೊಟ್ಟ. ಮನೆಗೆ ನಮ್ಮ ಇದಾರೆ ಚಿಕ್ಕಮ್ಮ ನೋಡೋದು. ಅದೇ ಎಲ್ಲಾಜ ಪಾತ ನೀವು ಕೇಳಿದ್ರೆ ಹಿಂದೆ ಗೊತ್ತಲ್ಲ, ಅವ್ರು ಇಟ್ಟಿದ್ದಲ್ಲ ಉದ್ದೇಶ ಸಿನಿಮಾ ರಾಯಮನಮ್ಮ ಅಂತ ಸಿನಿಮ పెళ్లి పోల రవ్వు పెట్టలేదు నువ్వు కట్టి ఇప్పుడు కొట్టదు బడిలో ఆ టైం తగ్గుతూ ಕರೆಕ್ಟ್ ಆಯ್ತು. ಚಾರ್ಜಿಂಗ್ ಲೈಟ್ ಹಾಕಪ್ಪ. ಇಲ್ಲ ಕಾಣಿಸ್ತಾನೆ ಇಲ್ಲ ಏನು. ಇಲ್ಲ ಆಗಲ್ಲ. ಇಲ್ಲ ಈ ಸ್ಥಿತಿ ಮುಕ್ತಾಯ ಪಡಿಸೋಣ. ಮಳೆ ಬೇರೆ ಜೋರಾಗದು. ಅಂದ್ಕೊಂಡೆ ಇವತ್ತು ಮಳೆ ಜಾಸ್ತಿ ಬರುತ್ತೆ.